ಇದು ಹಬ್ಬದ ಹಿಂದಿನ ದಿನದೇ ಬ್ಲಾಗ್ ಆಗಿರುತ್ತೆ. ನಾನು ಗೀತಕ್ಕ ಗ್ರಾಸರೀಸ್ ಎಲ್ಲ ತೊಗೊಬರೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ, ಗೀತಕ್ಕ ಅವ್ರ ಮನೆಗೆ. ನಾನು ಟ್ಯಾಬ್ಲೆಟ್ ತಿನ್ನೋದು ನೋಡ್ಬಿಟ್ಟು ಕೋಲ್ಡ್ಗೆ ಕೆಮ್ಮಿಗೆ ಗೀತಕ್ಕ ಬೈತಾಯಿದ್ರು, ಈ ಥರ ಎಲ್ಲ ಟ್ಯಾಬ್ಲೆಟ್ ತಿನ್ಬೇಡ, ಕಿಡ್ನಿ ಹಾಳಾಗ್ಬಿಡುತ್ತೆ, ಅಡುಗೆ ಮನೆಯೇ ಔಷಧಿ, ಅದರಲ್ಲೇ ಏನಾದರೂ ಮಾಡ್ಕೊಂಡು ಕಷಾಯಗಳನ್ನ ಕುಡಿತಾ ಇರು ಅಂತ ಅಂದ್ಬಿಟ್ಟು ಒಂದು ಕಷಾಯ ಹೇಳ್ಕೊಟ್ರು. ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಧನಿಯಾ ಮತ್ತು ಜೀರಿಗೆನ ನೈಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಹಾಕಬೇಕು. ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ಕೋಲ್ಡು ಕೆಮ್ಮು ಎಲ್ಲ ಬೇಗ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಬೈತಾ ಇರುತ್ತೆ, ಟ್ಯಾಬ್ಲೆಟು ಹಾಸ್ಪಿಟ್ಲೆ ಅಂತಾನೆ ಇರ್ತೀಯಲ್ಲ, ಅಡುಗೆ ಮನೇಲಿ ಎಷ್ಟೊಂದು ವಸ್ತುಗಳಿದೆ, ಅದನ್ನೆಲ್ಲ ತೊಗೊಂಡು ನಮ್ಮ ಹೆಲ್ತನ್ನ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇತ್ತು. ನಾನು ಸರಿ ಅಕ್ಕ ಅಂತೆ. ಈ ಬಾಕ್ಸು ನಾನು ಡಿಮಾರ್ಟ್ಗೆ ಹೋಗಲಿ, ರಿಲಯನ್ಸ್ಗೆ ಹೋಗಲಿ, ತುಂಬ ಕ್ಯೂಟಾಗಿದೆ, ಗಾಜಿಂದಿದು ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೆ. ನಮ್ಮ ಮನೆಯವ್ರು ಬೇಡ ಬೇಡ ಗಾಜಿಂದ ಹೊಡೆದಾಕ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಸುಮಾರು ಒಂದು 20-30 ಸಲ ನೋಡ್ಬಿಟ್ಟು ಇಟ್ಟಿರೋದಾಯಿತು. ಗೀತಕ್ಕಂಗೆ ಹೇಳ್ದೆ, ನಮ್ಗೆ ಇಷ್ಟಪಟ್ಟಿಂದ ಬಿಟ್ಟು ಬರಬಾರ್ದು, ಸರಿ ತಗೊಂಬಿಡು ಅಂತ ಹೇಳಿದ್ರು. ಈ ಸಲ ಇದು ತೊಗೊಂಡೆ. ನಮ್ಮ ಮನೆ ಕಿಚನಲ್ಲೂ ಇದೇ ಕಣೆ, ಈ ಥರ ಕ್ಯೂಟ್ ಬಾಕ್ಸು ಅಂತ ಹೇಳ್ತಾ ಇತ್ತು. ನಾನು ನೋಡ್ತಾ ಇದ್ದೆ ಗೀತಕ್ಕರ ಮನೆಯಲ್ಲಿ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆ ಕಿಚನ್ನು ಅಷ್ಟು ಕಂಫರ್ಟಬಲ್ ಇಲ್ಲ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ, ಬಟ್ ಆದರೂ ನನಗೆ ತುಂಬ ಇಷ್ಟ ಈ ಥರ ಗಾಜಿನ ಐಟಮ್ಸ್ ಎಲ್ಲ. ಈ ಗಾಜಿನ ಐಟಮ್ಸು ಕಿಚನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಬಟ್ ಮಕ್ಕಳಿರೋ ಮನೆಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಬಟ್ ನನಗೆ ಅದು ತುಂಬಾ ಇಷ್ಟ, ಹಂಗಾಗಿ ಅದು ತುಂಬ ಸಲ ಎತ್ತಿ ಇಡ್ತಿದ್ನಲ್ವ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಇನ್ನು ಗೀತಕ್ಕ ಈ ಗಾಜಿನ ಬಾಟಲ್ ತೊಗೊಂಡು ನನ್ನ ಹತ್ರ ಇತ್ತು. ಇದು ಒಂದು ದಿನವೂ ಇರಲ್ಲ. ಇನ್ನು ರಾಗಿ ಮಾಲ್ಟ್ ಮಾಡೋಕ್ಕೆ ಸಿರಿಧಾನ್ಯಗಳು, ಕಾಳುಗಳೆಲ್ಲ ಡಿಮಾರ್ಟಲ್ಲಿ ಒಂದೇ ಕಡೆ ಸಿಗುತ್ತೆ, ಹಂಗಾಗಿ ತೊಗೊಂಬಂದ್ವಿ. ಇನ್ನು ಎಳ್ಬೀರಕ್ಕೆ ಈ ಥರ ಕವರಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ, ಬಾಕ್ಸಲ್ಲಿ ಕೊಟ್ಟರೆ ಒಂದು ನೆನಪಿರುತ್ತೆ ಅಂತ ಅಂದ್ಬಿಟ್ಟು ಕ್ಯೂಟಾಗಿ ಬಾಕ್ಸ್ ಕಾಣಿಸ್ತು. ನಾನು ಒಂದು ತೊಗೊಂಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.